ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮನೆ. ಸ್ನೇಹಿತರೆ, ನಾನಿಂದು ವಿಡಿಯೋ ಮಾಡ್ತಿರೋದು ಖಾಸಗಿ ಸಾಲ ವಾಹನ ಚಾಲಕರೊಬ್ಬರು ತನಗೆ ಸೇರಿದ ಕೇವಲ 20 ಸೆಂಟು ಜಾಗದಲ್ಲಿ ಮಾವು, ಹಲಸು, 10 ತಳಿಯ ಹಣ್ಣು ಹಂಪಲಿನ ಗಿಡಗಳು, ಮಸಾಲೆ ಸಾಂಬಾರಿನ ಗಿಡಗಳು, ರಕ್ತಚಂದನ ಮುಂತಾದ ಬೆಲೆ ಬಾಳುವ ಮರದ ಗಿಡಗಳನ್ನು ಬೆಳೆದಿರುವ ಕುರಿತಾಗಿ ವಿಡಿಯೋ ಮಾಡ್ತಿದ್ದೀನಿ. ಸ್ನೇಹಿತರೆ, ಸೋಮವಾರಪೇಟೆ ಸಮೀಪದ ಹಾನಗಲ್-ಸೆಟ್ಟಳ್ಳಿ ಗ್ರಾಮದವರಾದ ಮಧುಸೂದನ್ ವೃತ್ತಿಯಲ್ಲಿ ವಾಹನ ಚಾಲಕರಾಗಿದ್ದು, ಪ್ರಸ್ತುತ ಖಾಸಗಿ ಶಾಲೆಯೊಂದರಲ್ಲಿ ವಾಹನ ಚಾಲಕರಾಗಿದ್ದಾರೆ. ಮಧುಸೂದನ್ ಅವರಿಗೆ ಮನೆ ಹತ್ತಿರ ಕೇವಲ 20 ಸೆಂಟು ಜಾಗ ಇದ್ದು, ಇದರಲ್ಲಿ 10 ತಳಿಯ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದಾರೆ. ಡ್ರ್ಯಾಗನ್ ಫ್ರೂಟ್, ಲಿಚ್ಚಿ, ಚೆರಿ, ಸ್ಟ್ರಾಬೆರಿಯಾ, ಅಂಜೂರ, ಬಟರ್ ಫ್ರೂಟ್, ಫ್ಯಾಷನ್ ಫ್ರೂಟ್, ಸೇಬು, ವಾಟರ್ ಆ್ಯಪಲ್, ವುಡ್ ಆ್ಯಪಲ್, ಸಪೋಟ, ದ್ರಾಕ್ಷಿ, ಅನಾನಸ್, ಮೂಸಂಬಿ, ಸೀಡ್ಲೆಸ್ ಲೆಮನ್, ಮಾವು, ಹಲಸು, ಬಾಳೆ ಮುಂತಾದ ಹಣ್ಣಿನ ಗಿಡಗಳನ್ನು ಬೆಳೆದಿರುವ ಜೊತೆಯಲ್ಲಿ ರಕ್ತಚಂದನ ಮುಂತಾದ ಬೆಲೆ ಬಾಳುವ ಮರದ ಗಿಡಗಳು, ಗೋಡಂಬಿ, ಬಾದಾಮಿ, ಏಲಕ್ಕಿ, ಕಾಳುಮೆಣಸು ಮುಂತಾದ ಸಾಂಬಾರ ಗಿಡಗಳನ್ನು ಬೆಳೆದಿದ್ದಾರೆ. ಸ್ನೇಹಿತರೆ, ಮಧುಸೂದನ್ ಬೆಳೆದಿರುವ ಹಣ್ಣಿನ ಗಿಡಗಳು ಈಗ ಕಾಲಕ್ಕೆ ತಕ್ಕಂತೆಯೇ ಫಸಲು ಕೊಡುತ್ತದೆ. ಆದರೆ ಮಧುಸೂದನ್ ಹಣ್ಣನ್ನು ಮಾರಾಟ ಮಾಡುವುದಿಲ್ಲ. ಇವನು ತಮ್ಮ ನೆಂಟರಿಷ್ಟರು, ಸ್ನೇಹಿತರು, ಬಂಧು ಬಳಗದವರಿಗೆ ಕೊಡ್ತಾರೆ. ಸ್ನೇಹಿತರೆ, ಮಧುಸೂದನ್ ಬೆಳೆದಿರುವ ಹಣ್ಣಿನ ಗಿಡಗಳಿಗೆ ಸಾವಯವ ಗೊಬ್ಬರವನ್ನು ಕೊಡ್ತಾರೆ. ವಿವಾಹಿತರಾಗಿರುವ ಮಧುಸೂದನ್ ಅವರು ಅವರ ಪತ್ನಿ ನಂದಿನಿ ಅವರು ಹಣ್ಣಿನ ತೋಟದ ನಿರ್ವಹಣೆ ಮಾಡುವ ಸಂದರ್ಭ ಪತಿಗೆ ಸಹಕಾರವನ್ನು ಕೊಡ್ತಾರೆ. ಸ್ನೇಹಿತರೆ, ಮಧುಸೂದನ್ ಕೇವಲ 20 ಸೆಂಟು ಜಾಗದಲ್ಲಿ ಬೆಳೆದಿರುವ ಹಣ್ಣಿನ ಗಿಡಗಳು ಹೇಗಿದೆಯೇ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮ್ಯಾಂಗೋನ ಇದು? ಮ್ಯಾಂಗೋ 2 ವರ್ಷಕ್ಕೆ ಬಂದಿರೋಂಥ CB ಈ ಸೈಜ್ ಬರ್ತದೆ. ಹಾಂ, ಕೆ ಜಿ ಸೀಬೆ ಏನೋ ಇದು? ಕೆ ಜಿ ಬರ್ತದೆ, ಅರ್ಧ ಕೆ ಜಿ ಮ್ಯಾಂಗೋ. ಇದು ಹುಳಿ ಸಿಹಿ ಸೀಬೆಕಾಯಿ ಚಿಕ್ಕದು. ಏನು ಸೀಬೆಕಾಯಿ? ಸೀಬೆಕಾಯಿ ಇದು. ಇದು ಟೇಸ್ಟ್ ಹೇಗೆ? ಟೇಸ್ಟ್ ಒಂಥರ ಕಾಫಿ ಹಣ್ಣು ಟೈಪು, ಕಲ್ಲರು ಹಾಂ. ಒಳ್ಳೆ ಹುಳಿ ಮತ್ತು ಸ್ವೀಟ್ ಬರ್ತದೆ. ಸ್ಟಾರ್ ಫ್ರೂಟ್ಸ್, ಬಾದಾಮು, ರಕ್ತಚಂದನ, ಯಾವುದು? ರಕ್ತಚಂದನ ಮತ್ತು ಇದು ಚಕ್ಕೆ ಮರ, ಪಲಾವ್ಗೆಲ್ಲ ಇದಾಗಂತ. ಇದು ಅಂಜೂರ. ಕಾಯಿ ಬಿಟ್ಟಿದೆಯಾ? ಲಿಚ್ಚಿ, ಮತ್ತು ಬಟರ್ ಫ್ರೂಟ್ ಆಯಿತು. ಚೆರಿ ಫ್ರೂಟ್ಸ್ ಇದು.
ಬಾದಾಮು ಇದು ರಕ್ತಚಂದನ. ಯಾವುದು ಚಂದನ? ರಕ್ತಚಂದನ. ಮತ್ತೆ ಇದು ಚಕ್ಕೆ ಮರ ಪಲಾವ್ಗೆಲ್ಲ ಇದಾಗಂತ. ದ್ರಾಕ್ಷಿ. ಇದು ಇದು ರಕ್ತಚಂದನ. ರಕ್ತಚಂದನ. ಹಾಂ. ಮತ್ತೆ ತರಕಾರಿಯಲ್ಲಿ ದಪ್ಪ ಸೈಜು ದಪ್ಪ ಬರ್ತದೆ ಬದನೆ. ಗಿಳಿ ಮಾವು. ಇದೆಲ್ಲ 2 ವರ್ಷಕ್ಕೆ ಬಂದಿರೋದು. 2-3 ವರ್ಷ ಗಿಡ ನೆಟ್ಟು 2. ಮೈಸೂರು ನೆಲ್ಲಿನ. ಮೈಸೂರಿನಲ್ಲಿ ಇಲ್ಲಿ ಬಿಟ್ಟಿದ್ದಾವೆ ತುಂಬ. ಇನ್ನು ಅಡಿಕೆ, ಏಲಕ್ಕಿ, ಸೀಡ್ಲೆಸ್ ಇದು ನಿಂಬೆ. ಮತ್ತು ಅದೆಂತ ತಂದೇನೆ, ಇದು ಪಚ್ಚಬಾಳೆ. ಇದು ಕಾಳು. ಹಾಂ, ಇಷ್ಟಪ್ಪ ಕಾಳು ಬರ್ತವೆ, ಭಾರಿ ಟೇಸ್ಟ್ ಇದು. ಮಾಹಿತಿ ಏಲಕ್ಕಿ ಹಾಕಿದ್ದು ಹಾಕಿ ಇದು ಒಂದು 3 ವರ್ಷ ಆಯ್ತು. ಫಸಲು ಕೊಡ್ತಿದೆಯಲ್ಲ? ಒಳ್ಳೆ ಫಸಲು ಕೊಡ್ತಾವೆ. ಒಂದು ಗಿಡದಲ್ಲಿ ಎಲ್ಲ ತಿನ್ಬಿಟ್ಟವ್ರಲ್ಲಿ. ಇದು ಅದು ಮೊಟ್ಟೆ ಬೊಂಡಾರ ಟೈಪು ಬರ್ತದೆ. ಅದೊಂದು ಮೊಟ್ಟೆ ಎಗ್ಗದು ಅದೊಂದು ಸೇಮ್ ಓಪನ್ ಮಾಡ್ದಂಗೆ. ಹಾಂ, ಅದು ಅಮೆರಿಕನ್ ಮೂಸಂಬಿ. ಅದು ಒಂಥರ ಇದ್ರ ಟೈಪ್ ಬರ್ತದೆ. ಅಮೆರಿಕನ್ ಹಾಂ, ಮೂಸಂಬಿ ಇದು ಎಷ್ಟು ಸೈಜ್ ಎಷ್ಟು ದೊಡ್ಡದಾಗುತ್ತೆ? ಇಷ್ಟಪ್ಪ ಆಗ್ತದೆ ಸೈಜ್. ಹಾಂ, ಈಗ ಚಿಕ್ಕದದು. ಮತ್ತೆ ಇದೆ ಹಲಸಿನ ಗಿಡ ಇದೆ. ಆ ಕಡೆ ಮುಂದೆ ಹೋದರೆ ಹಾಂ, ಮತ್ತೆ ಹಿಳ್ಳಿಕಾಯಿ, ಪ್ರತಿಯೊಂದು ಗಿಡಗಳಿದೆ. ಹಲಸಿನಕಾಯಿ ಬೇಕಾದ್ರೆ ನೋಡಿ ಅಲ್ಲಿದೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮಧುಸೂದನ್ ಅಂತ. ಹಾಂ, ಇದು ಯಾವ ಊರು? ಇದು ಆನಗಶೆಟ್ಟಳ್ಳಿ, ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆಯಲ್ಲಿ. ಏನೆಲ್ಲ ಫ್ರೂಟ್ಸ್ ಬೆಳೆದಿದ್ದೀರಾ ನೀವು? ನಾನು ಡ್ರ್ಯಾಗನ್ ಫ್ರೂಟ್ಸು, ಆಪಲ್, ಮ್ಯಾಂಗೋ, ಮತ್ತು ಲಿಚ್ಚಿ, ಮತ್ತು ಏನಂತ ಅಂಜೂರ, ಮೂಸಂಬೆ, ಜ್ಯೂಸ್, ಇದು ಪ್ಯಾಷನ್ ಫ್ರೂಟು, ಏಲಕ್ಕಿ, ತುಂಬ ಇದುಗಳನ್ನು ಬೆಳೆದಿದ್ದೀನಿ ನಾನು. ಗ್ರೇಪ್ಸು, ಲಿಚ್ಚಿ ಎಲ್ಲ ಫಸಲಿಗೆ ಬಂದಿದೆಯಾ? ಎಲ್ಲ ಬಂದುಂಟು ಫಸಲುಗಳು. ನಮಗೆ ಭಾರಿ ಚೆನ್ನಾಗಿ 2 ವರ್ಷ 3 ವರ್ಷಕ್ಕೆ ನಾವು ಫಸಲುಗಳನ್ನ ತಗೊಳ್ತಾ ಇದ್ದೀವಿ. ಏರಿಯಾ ಎಷ್ಟಿದೆ ಇಲ್ಲಿ? ನನಗೆ ಈ ಮನೆ ಹತ್ರನೇ 20 ಸೆಂಟಲ್ಲಿ ನಾನೆಲ್ಲ ಬೆಳೆದಿರೋಂಥದ್ದು. 20 ಸೆಂಟಲ್ಲಿ ಎಲ್ಲ ಬೆಳೆದಿರೋದು ಇದು. ಒಟ್ಟು ಎಷ್ಟು ಫ್ರೂಟ್ಸ್ ತಳಿಗಳನ್ನು ಬೆಳೆದಿದ್ದೀರಾ? ತಳಿಗಳು ಕಮ್ಮಿ ಅಂದರೂ ಒಂದು 30 ತಳಿ ಇರ್ಬೇಕು ನನ್ನ ಹತ್ರ. ವಿದೇಶ ಫ್ರೂಟ್ಸ್ಗಳು ಸಮೇತ ಉಂಟು ನನ್ನ ಹತ್ರ. ನನಗೆ ಮಾಡ್ತೀರಾ ಇದನ್ನು? ಮೇಂಟೈನ್ ನಾನು ಈಗ ರಾಸಾಯನಿಕ ಗೊಬ್ಬರ ಯಾವುದು ಹಾಕೋದಿಲ್ಲ, ಸಗಣಿ ಈ ಥರದಲ್ಲೇ ಮೇಂಟೈನ್ ಮಾಡ್ತಾ ಇರೋದು ನಾನು. ಮತ್ತು ಅದು ಕಟಿಂಗ್ ಮಾಡ್ತೀನಿ. ಕೆಲವು ಗಿಡಗಳು ತುಂಬ ಹೈಟಿಗೆ ಯಾವುದೂ ಬಿಟ್ಟಿಲ್ಲ. ಎಲ್ಲ ಈ 1.5 ಅಡಿ 2-3 ಅಡಿ ಹೈಟಿಗೆ ನಾನು ಎಲ್ಲ ಗಿಡಗಳನ್ನ ಬೆಳೆದಿದ್ದೀನಿ. ಗಿಡಗಳನ್ನು ಎಲ್ಲಿಂದ ತರ್ತೀರಾ? ಗಿಡಗಳಲ್ಲಿ ನಾನು ಹಾಸನ ಮತ್ತು ತುಮಕೂರು ಹಿಂಗೆ ಹೊರಗಡೆ ಹೋದಾಗ ನಾನು ಅಲ್ಲಿಂದ ನರ್ಸರಿಗಳಲ್ಲಿ ನೋಡಿ ಅವಾಗ ತಳಿಗಳನ್ನ ನಾನು ತಂದಿರೋದು. ಇವರು ನನ್ನ ಮಿಸ್ಸಸ್. ಇವರು ಒಟ್ಟಿಗೆ ಕೆಲಸ ಮಾಡ್ತಾರೆ? ಎಲ್ಲ ಮಾಡ್ತಾರೆ. ಇವರೆಲ್ಲ ಮೇಂಟೈನ್ ಮಾಡ್ತಿರೋದೇ ಮನೆಯಲ್ಲಿ. ಅಂತ ಗಿಡ ತಂದು ಕೊಟ್ಟರೆ ಇವರೇ ಎಲ್ಲ ನಡ್ತಾ ಇರೋದು, ಮಾಡ್ತಾ ಇರೋದು ಅಂಥದ್ದು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್.